ನಮಸ್ಕಾರ. 10th ಅಲ್ಲಿ ಒಂದು ಚಾಪ್ಟರ್ ಇದೆ ನಿಮಗೆ, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಬರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಒಂದು ಸ್ಮಾಲ್ ಆಗಿರುವಂಥ ಎಕ್ಸ್ಪೆರಿಮೆಂಟ್ ಮಾಡೋಣ. ಆ ಎಕ್ಸ್ಪೆರಿಮೆಂಟ್ ನೇಮ್ ಏನಪ್ಪ ಅಂತಂದರೆ ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ಅದನ್ನು ನಾವು ಕನ್ನಡದಲ್ಲಿ ತಟಸ್ಥೀಕರಣ ಅಂತ ಕರಿತೀವಿ. ಆ ತಟಸ್ಥೀಕರಣಕ್ಕೆ ನಾನು ಏನೇನು ಮೆಟೀರಿಯಲ್ ತೊಗೊಂಡಿದ್ದೀನಿ ಅಂತಂದರೆ, ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬರುತ್ತೆ. ಇದನ್ನು ನಾವು ತುಂಬ ಸೇಫ್ಟಿಯಾಗಿ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನು ತೊಗೊಂಡಿದ್ದೀವಿ ಅಂತಂದ್ರೆ ನಾವು ಪಿನಾಪ್ತಲಿನ್ ಅಂತ ಒಂದು ಬರುತ್ತೆ ನೋಡಿ, ಇದನ್ನು ಪಿನಾಪ್ತಲಿನ್ ಅಂತ ಕರಿತೀವಿ. ಇದೊಂದು ಇಂಡಿಕೇಟರ್, ಓಕೆನಾ. ಸೊ ಅದ್ರ ಜೊತೆಗೆ ಇನ್ನೊಂದು ಏನು ತೊಗೊಂಡಿದ್ದೀನಿ ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ತೊಗೊಂಡಿದ್ವಿ. ಇದು ನಮಗೆ 2 ಸ್ಟೇಟಲ್ಲಿ ಸಿಗುತ್ತೆ. ಒಂದು ಸಾಲಿಡ್ ಸ್ಟೇಟಲ್ಲಿ ಸಿಗುತ್ತೆ, ನಾನು ಈ ಪ್ರೆಸೆಂಟ್ ಯೂಸ್ ಮಾಡ್ತಿರೋದು ಲಿಕ್ವಿಡ್ ಸ್ಟೇಟಲ್ಲಿ, ಓಕೆನಾ. ಸೊ ಅದಕ್ಕೆ ಒಂದು ನಾನು 400 ml ಅಷ್ಟು ಏನು ಮಾಡಿದ್ರಿ ಬೀಕರ್ ತೊಗೊಂಡಿದ್ದೀನಿ. ಆ ಬೀಕರಕ್ಕೆ ಸ್ವಲ್ಪ ನಾನು ಏನಾಗ್ತೀನಿ ಒಂದು 30 ml ಅಷ್ಟು ಪ್ರತ್ಯಾಮ್ಲನ ಹಾಕ್ತಾಯಿದ್ದೀನಿ, ಬೇಸ್ ಹಾಕ್ತಾಯಿದ್ದೀನಿ, ಓಕೆನಾ. ಬೇಸ್ ತಗೊಂಡು ಈ ಕೆಮಿಕಲ್ಗಳನ್ನು ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬರಿಗೈನಿಂದ ಮುಟ್ಟಕ್ಕೆ ಹೋಗಬೇಡಿ, ಜೊತೆಗೆ ಟೇಸ್ಟ್ ನೋಡೋಕ್ಕಂತೂ ಹೋಗಬೇಡಿ. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು 2 ಡ್ರಾಪ್ ಅಷ್ಟು, ಓಕೆನಾ. ಆವಾಗ ಹೇಳಿದ್ರೆ ನಿಮಗೆ ಏನಿದು ಪಿನಾಪ್ತಲಿನ್ ಅಂತ, ಒಂದು 2 ಡ್ರಾಪ್ ಅಷ್ಟು ನಾನು ಏನು ಮಾಡ್ತೀನಿ ಪಿನಾಪ್ತಲಿನ್ ಹಾಕ್ತೀನಿ ನೋಡಿ. ಏನಾಯ್ತಲ್ಲಿ ಪಿನಾಪ್ತಲಿನ್ ಹಾಕಿದಾಗ? ಸೊ ಇದು ಕಲರ್ಲೆಸ್, ಇದು ಕಲರ್ಲೆಸ್. ಅಲ್ಲಿ ಯಾವ ಕಲರ್ ಬರ್ತಿದೆ ಅಂತಂದರೆ ಪಿಂಕ್ ಕಲರ್ ಬರ್ತಿದೆ, ಓಕೆನಾ. ಸೊ ಆ ಪಿಂಕ್ ಕಲರ್ನ ನಾವು ಏನಾದರೂ ಡಿಸಪಿಯರ್ ಮಾಡೋಕ್ಕಾಗುತ್ತಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಮತ್ತೆ ಪಿಂಕ್ ಕಲರ್ಗೆ, ಸೊ ಇದು HCl. ನೀವೇನು ಯೂಸ್ ಮಾಡಬೇಕಂತಂದ್ರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಓಕೆನಾ. ಇದು ಒಂದು 2 ಡ್ರಾಪ್ ಅಷ್ಟು ಹಾಕ್ತೀನಿ ನಾನು, ಏನಾಗುತ್ತೆ ಅಂತ ನೋಡಿ. ಏನಾಯ್ತು ನೋಡಿ, ಕಲರ್ ಇದ್ದದ್ದು ಕಲರ್ಲೆಸ್ ಆಯಿತು, ಓಕೆನಾ. ಈ ಕ್ರಿಯೆಗೆ ನಾವು ನೋಡಿ ಆಮ್ಲ ಪ್ರತ್ಯಾಮ್ಲ ಜೊತೆ ಸೇರಿದಾಗ ಏನು ಬಿಡುಗಡೆ ಆಗ್ತದೆ? ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ. ಸೊ ಈ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂತಂದರೆ ತಟಸ್ಥೀಕರಣ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಾವು ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ, ಓಕೆನಾ. ನಮಸ್ಕಾರ.